ಸಿಜೆಐ ಬಿಆರ್ ಗವಾಯಿ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಜೆಐ ಮೇಲೆ ಶೂ ಎಸೆತದ ಘಟನೆಯನ್ನ ಪ್ರಧಾನಿ ಮೋದಿ ಖಂಡಿಸಿದ್ದಾರೆ. ಸಿಜೆಐ ಬಿಆರ್ ಗವಾಯಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದೀನಿ. ಈ ದಾಳಿ ಪ್ರತಿಯೊಬ್ಬ ಭಾರತೀಯರನ್ನು ಕೆರಳಿಸಿದೆ. ಇಂತಹ ಖಂಡನೀಯ ಕೃತ್ಯಕ್ಕೆ ಸಮಾಜದಲ್ಲಿ ಸ್ಥಾನವಿಲ್ಲ. ಇದು ಸಂಪೂರ್ಣವಾಗಿ ಖಂಡನೀಯ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮುಖಾಂತರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಸಿಜೆಐ ಶಾಂತತೆ ಪ್ರದರ್ಶಿಸಿದ್ದಾರೆ. ಇದು ನ್ಯಾಯದ ಮೌಲ್ಯಗಳು, ಸಂವಿಧಾನದ ಚೈತನ್ಯ ಬಲಪಡಿಸುವಂತಹ ಅವರ ಬದ್ಧತೆಯನ್ನ ಎತ್ತಿ ತೋರಿಸುತ್ತದೆ ಅಂತ ಟ್ವೀಟ್ ಮುಖಾಂತರ ಈ ಘಟನೆಯನ್ನ ಖಂಡಿಸೋದ್ರ ಜೊತೆಗೆ ಸಿಜೆಐ ಪರವಾಗಿ ಇರುವಂತಹ ಒಂದು ಟ್ವೀಟ್ ಅನ್ನ ಮಾಡಿರುವಂಥದ್ದು ಪ್ರಧಾನಿ ಮೋದಿ. ಸಿಜೆಐ ಗವಾಯಿ ಅವರ ತಾಳ್ಮೆಯನ್ನ ಶ್ಲಾಘಿಸಿದ್ದಾರೆ. ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಟ್ವೀಟ್ ಮಾಡುವುದರ ಮುಖಾಂತರ ಗಮನಿಸ್ತಾ ಇದ್ದೀವಿ. ಟ್ವೀಟ್ ಮುಖಾಂತರ ಸಿಜೆಐ ಅವರ ನಡೆಯನ್ನ ಪ್ರಶಂಸಿಸಿದ್ದಾರೆ. ಇದು ನಮ್ಮ ಸಂವಿಧಾನದ ಮೇಲೆ ನಡೆದ ದಾಳಿ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸೋನಿಯಾ ಗಾಂಧಿ ಕೂಡ ಟ್ವೀಟ್ ಮುಖಾಂತರ ಖಂಡಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿದ ಸೋನಿಯಾ ಗಾಂಧಿ, ದೇಶ ಒಗ್ಗಟ್ಟಾಗಿ ಗವಾಯಿ ಜೊತೆ ನಿಲ್ಲಬೇಕು. ಸೋನಿಯಾ ಗಾಂಧಿ ಕೂಡ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸುವುದರ ಮುಖಾಂತರ ಈ ಘಟನೆಯನ್ನ ಖಂಡಿಸಿದ್ದಾರೆ. ದೇಶ ಒಗ್ಗಟ್ಟಾಗಿ ಗವಾಯಿ ಅವರ ಜೊತೆ ನಿಲ್ಲಬೇಕು ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಪತ್ರಿಕಾ ಪ್ರಕಟಣೆಯ ಮುಖಾಂತರ ಸೋನಿಯಾ ಗಾಂಧಿ ಕೂಡ ಈ ವಿಚಾರವನ್ನ ಖಂಡಿಸೋದ್ರ ಜೊತೆಗೆ ದೇಶ ಒಗ್ಗಟ್ಟಾಗಿ ಗವಾಯಿ ಅವರ ಜೊತೆ ನಿಲ್ಲಬೇಕು ಅಂತ ಸಂದೇಶವನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇನ್ನು ಶೂ ಎಸೆದ ವಕೀಲ ರಾಕೇಶ್ ಕಿಶೋರ್ನನ್ನ ಅಮಾನತು ಮಾಡಲಾಗಿದೆ. ಬಾರ್ ಕೌನ್ಸಿಲ್ ಸದಸ್ಯತ್ವದಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ವಕೀಲ ರಾಕೇಶ್ ಅಮಾನತುಗೊಳಿಸಿದ ಬಾರ್ ಕೌನ್ಸಿಲ್ ಶೂ ಎಸೆದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಅವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಬಾರ್ ಕೌನ್ಸಿಲ್ ಸದಸ್ಯತ್ವದಿಂದ ಅಮಾನತು ಮಾಡಲಾಗಿದೆ. ವಕೀಲ ರಾಕೇಶ್ ಅಮಾನತುಗೊಳಿಸಿದ ಬಾರ್ ಕೌನ್ಸಿಲ್ ಅವ್ರನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಅಂದ್ರೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ವಕಾಲತ್ತನ್ನು ವಹಿಸೋ ಹಾಗಿಲ್ಲ, ಕೇಸ್ಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಬಾರ್ ಕೌನ್ಸಿಲ್ನಿಂದ ಅವ್ರನ್ನ ವಜಾ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ.